ಈಗ ಸ್ವಲ್ಪ ಬಿಡುವು ಕೊಟ್ಟಿದೆ ಮಳೆ, ಹೊರಟ್ಬಿಟ್ಟಿದ್ದೀವಿ ನಾವೀಗ. ಓಹೋ ಸ್ನೇಹಿತರೆ, ಅವನಜ್ಜಿ ಹಿಂಗಿದೆ ನೋಡಿ ಇಲ್ಲಿ ರೋಡು, ಮಳೆ, ಗಾಡಿಗಳು ಹಿಂಗೆ ಲೈನಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಕಾರ್ಗಳು. ಅಯ್ಯೋ ಇಲ್ಲಿ ಬದಿಲೆಲ್ಲ ಗಾಡಿ, ಅಯ್ಯೋ ಎಂಥ ಬದಿ ನೋಡಿ ಇಲ್ಲಿ. ಈಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಆಚೆ ಬಂದ್ಬಿಟ್ವಿ ನಾವು. ಇದೇ ಆರ್ಚ್, ಕುಕ್ಕೆ ಸುಬ್ರಹ್ಮಣ್ಯದ ಆರ್ಚ್. ಇಲ್ಲ ನಾನು ಮಿಸ್ ಆಗಿದ್ದೀನಾ, ಇಲ್ಲ ಅವ್ರು ಮಿಸ್ ಆಗಿದ್ದಾರಾ? ಕ್ಯಾಮ್ರಾಗ ನೀರು ಬೀಳ್ತಾನೆ ಇದೆ ಅಂದ್ಕೊಳ್ತೀನಿ. ಜಾಸ್ತಿನೇ ಆಗೋಯ್ತಲ್ಲ ಸ್ನೇಹಿತರೆ, ಅಲ್ಲೇ ಎಲ್ಲಾದರೂ ನಿಂತ್ಕೊಬಿಡ್ಬೇಕಾಗಿತ್ತು ನಾನು. ಮುಂದೆ ಇವಾಗ ಎಲ್ಲಾದರೂ ಅಂಗಡಿ ಇದ್ದರೆ ನಿಂತ್ಕೊಬಿಡ್ಬೇಕು. ಯಾವುದಾದ್ರೂ ಒಂದು ಅಂಗಡಿ ಏನಾದರೂ ಸಿಕ್ಕಿದ್ರೆ ಸಾಕು, ನಿಂತ್ಕೊಬಿಡ್ತೀನಿ. ಇವಾಗ ಆಗ್ತಿಲ್ಲ ಹೊಡಿಯೋಕ್ಕೆ ಮಳೆಯಲ್ಲಿ. ನಾನು ಮಳೇಲಿ ನೆನಿತಿದ್ದೀನಿ, ಇಷ್ಟೊಂದು ರಿಸ್ಕ್ ತೊಗೋತಿದ್ದೀನಿ ಅಂದ್ರೂ ಏನೋ ಒಂಥರ ಖುಷಿ ನನಗೆ ಈ ರೀತಿ ವಾತಾವರಣ ನೋಡೋಕ್ಕೆ. ನನಗೆ ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಥ ಮಳೆ ಅಂದರೆ, ಹೊರಟಿದ್ದೀವಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಮಳೆಯಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ವಿ ಇಲ್ಲೇ. ಒಂದು ಅರ್ಧ ಗಂಟೆಯಿಂದ ಹುಸಿ ಮಳೆ ಬೀಳುತ್ತೆ ಇಲ್ಲ ಇಲ್ಲಿ. ಈಗ ಸ್ವಲ್ಪ ಬಿಡುವು ಕೊಟ್ಟಿದೆ ಮಳೆ, ಹೊರಟ್ಬಿಟ್ಟಿದ್ದೀವಿ ನಾವೀಗ. ಅರ್ಧ ಗಂಟೆಯಿಂದ ಮಳೆ. ಯಪ್ಪ, ಹೆವಿ ಮಳೆ ಅಂದರೆ ಹೆವಿ ಮಳೆ. ಏನು ಗುರು ಇದು, ಒಂಚೂರು ಮಿಸ್ ಆಯಿತು ಅಂದರೂ ಡಮಾರು ಇದು. ನಾವು ಒಂದು 11 ಗಂಟೆಗೆ ಬಿಟ್ಬಿಡೋಣ ಅಂದ್ಕೊಂಡ್ವಿ, ನೋಡಿದ್ರೆ ಇಲ್ಲಿ ಸೊ ನೆನ್ನೆ ತುಂಬ ಸ್ಟ್ರೈನ್ ಆಗಿತ್ತು ಅಂದ್ಬಿಟ್ಟು ನಾವು ಒಂದು 9 ಗಂಟೆಗೆ ಎದ್ದೇಳಿದ್ವಿ. 9 ಗಂಟೆಗೆ ಎದ್ದು ಎಲ್ಲ 1 ಅವರಲ್ಲೆಲ್ಲ ರೆಡಿಯಾಗಿ ಹೊರಡೋಣ ಅಂತ ಇನ್ನೇನು ಆಚೆ ಬಂದ್ವಿ, ಎಲ್ಲ ರೆಡಿ ಮಾಡಿಕೊಂಡು ಮಳೇಲಿ ಸಿಗಾಕೊಂಡ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಾಯ್ ಅಂತ ಹೇಳ್ತಾ, ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಮಳೆ ಬರ್ತಾಯಿದೆ, ನಿಂತ್ಕೊಳ್ತಾ ಇದೆ, ಬರ್ತಿದೆ, ನಿಂತ್ಕೊಳ್ತಿದೆ. ನಾನು ನಿಂತ್ಕೊಳ್ಳೋಣ ಬೇಡವಾ ಅಂತ ನೋಡ್ತಿದ್ದೆ. ಒಂದು ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ನಾನು ಬಿಟ್ಬಿಟ್ಟೆ. ಓ ಹಿಂಗೆ ಹೋಗ್ಬೇಕಾ? ಅಯ್ಯಯ್ಯೋ, ಹಿಂಗೆಂಗಪ್ಪ ಹೋಗೋದಿಲ್ಲಿ? ಏನು ಗುರು ಇದು ಅವಸ್ಥೆ ಮಳೇಲಿ, ಹಂಗೆ ಬಿಡಲ್ಲ ಹಿಂಗೆ ಬಿಡಲ್ಲ ಅಂದ್ಕೊಂಡು. ಇಲ್ಲಿ ಬದಿಲೆಲ್ಲ ಗಾಡಿ, ಅಯ್ಯೋ ಎಂಥ ಬದಿ ನೋಡಿ ಇಲ್ಲಿ. ಅದು ಒನ್ ವೇ ಅಂತ, ಆ ಕಡೆ ಬಿಡಲ್ಲ. ಸೊ ಹಿಂಗೆ ಹೋಗಬೇಕು. ಈ ನಮ್ಮ ಹುಡುಗರು ಎಲ್ಲೊಟ್ಟೋಗವರು. ಮಳೆ ಮಾತ್ರ ಚಚ್ತಾ ಇದೆ ಹಾಕ್ಕೊಂಡು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಇನ್ನು ಧರ್ಮಸ್ಥಳಕ್ಕೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗ್ತೀವೋ. ಈಗಲೇ ಟೈಮ್ ಬಂದ್ಬಿಟ್ಟು 12 ಕಾಲ ಆಗಿದೆ. ಹುಡುಗರು ಇಲ್ಲೇ ಮುಂದೆ ಇರ್ತೀನಿ ಅಂದರು, ಎಲ್ಲಿ ಹೊಟ್ಟೋದ್ರಪ್ಪ? ಮೋಸ್ಟ್ಲಿ ಮಳೆಯಲ್ಲೇ ಹೊಡ್ಕೊಂಡಿದ್ದಾರೆ ಹುಡುಗರು. ಸೊ ಸ್ನೇಹಿತರೆ, ನಿನ್ನೆ ಇಷ್ಟೊಂದು ಮಳೇಲಿ ನಾವು ನೆಂದಿರಲಿಲ್ಲ, ಇಷ್ಟು ಮಳೆನೂ ಇರಲಿಲ್ಲ ನೆನ್ನೆ ಅಂದರೆ ಡ್ರಿಸ್ಲಿಂಗ್ ಆಗ್ತಿತ್ತು, ಮಳೆ ಬರ್ತಿತ್ತು. ಇಷ್ಟು ಜೋರಾಗಿ ಮಳೆ ನೋಡಿರಲಿಲ್ಲ ನೆನ್ನೆ ನಾವು. ಇವತ್ತು ಮಾತ್ರ ಮಳೆ ಬೀರಿ ಚಚ್ತಾ ಇದೆ ಮಾತ್ರ. ಈಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಆಚೆ ಬಂದ್ಬಿಟ್ವಿ ನಾವು. ಇದೇ ಆರ್ಚ್, ಕುಕ್ಕೆ ಸುಬ್ರಹ್ಮಣ್ಯದ ಆರ್ಚ್, ಮಹಾದ್ವಾರ. ಎಲ್ಲಪ್ಪ ಅವರೇ ಹುಡುಗರು? ನೆನ್ನೆ ನೈಟ್ ಇದೇ ರೋಡಿಂದ, ಈ ಸೈಡಿಂದನೇ ಬಂದಿದ್ದು. ನೆನ್ನೆ ನಾವು ಬಿಸಿಲೆ ಘಾಟ್ ಮೇಲೆ ಬಂದ್ವಲ್ಲ, ಈ ಕಡೆಯಿಂದನೇ ಬಂದಿದ್ದು. ಸೊ ಬನ್ನಿ ಫಸ್ಟೀಗ ಹುಡುಗರನ್ನ ನೋಡೋಣ ಎಲ್ಲಿದ್ದಾರಂತ. ಇಲ್ಲ ನಾನು ಮಿಸ್ ಆಗಿದ್ದೀನಾ, ಇಲ್ಲ ಅವ್ರು ಮಿಸ್ ಆಗಿದ್ದಾರಾ? ಬಟ್ ಅದೇ 2 ಗಾಡಿನೂ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೊರಟಿದ್ದು, ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು. ನಾನು ಸ್ವಲ್ಪ ಬ್ಯಾಗೆಲ್ಲ ಕಟ್ಕೊಳ್ಳೋದು ಲೇಟ್ ಆಗೋಯ್ತು, ಯಾಕಂದರೆ ಮಳೆ ಜೋರಾಗೋಯ್ತು, ಬ್ಯಾಗ್ ಕಟ್ಕೊಳ್ಳೋಕ್ಕಾಗಿಲ್ಲ. ಅವ್ರದ್ದೇನು ಅಷ್ಟೊಂದೇನಿಲ್ಲ. ಏನು ವಾತಾವರಣ ಇದೆ ನೋಡಿ ಸ್ನೇಹಿತರೆ, ಸಖತ್ತಾಗಿದೆ ವಾತಾವರಣ ಮಾತ್ರ. ಮಳೆ ಬಂದು ಅಲ್ಲಿ ಗುಂಡೀಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ನೋಡ್ಕೊಂಡು ಓಡಿಸ್ಬೇಕು. ನೀರಿದ್ದರೆ ಸ್ವಲ್ಪ ಸ್ಲೋ ಆಗೇ ಹೋಗಬೇಕು. ನೆನ್ನೆ ಹಿಂಗೆ ಬಿಸಿಲೆ ಘಾಟಲ್ಲಿ ಗುಂಡಿ ಇದೆ, ನೋಡಿಲ್ಲ ನಾನು. ಸದ್ಯ ನಾರ್ಮಲ್ ಸ್ಪೀಡಲ್ಲಿದ್ದೆ, ಜೋರಾಗಿ ಹೋಗಿದ್ದಿದ್ರೆ ಮಾತ್ರ ಸರಿಯಾಗಿ ಬೀಳೋದು. ನೆನ್ನೆ ಇಲ್ಲೊಂದು ಕಡೆ ನಾವು ಟೀ ಕಾಫಿ ಕುಡಿಯೋಕ್ಕೆ ನಿಲ್ಲಿಸ್ತೀವಿ, ಇಲ್ಲೇ. ತುಂಬ ಜೋರಾಗೋಯ್ತು ಮಳೆ ಸ್ನೇಹಿತರೆ, ಜೋರಾಗ್ತಾನೆ ಇದೆ. ಇದು ಮಳೆ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ. ಅಯ್ಯೋ, ನೆನ್ನೆ ಇಷ್ಟೊಂದು ಜೋರು ಮಳೆಲಿ ನಾವು ಹೊಡೆದಿಲ್ಲ ಗಾಡಿನ. ಕಡಿಮೆ ಇತ್ತು ಮಳೆ ನೆನ್ನೆ. ಇವತ್ತಂತೂ ಸಿಕ್ಕಾಪಟ್ಟೆ ಜೋರಿದೆ ಮಳೆ.
ಇವತ್ತು ಒಂಥರ ಎಕ್ಸ್ಪೀರಿಯೆನ್ಸು, ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಇವತ್ತು ನಮಗೆ. ನೋಡಿ, ಇಲ್ಲಿ ರೈಟ್ ತೊಗೊಂಡ್ರೆ ಇದೆ ಬಿಸಿಲೆ ಘಾಟು, ಇಲ್ಲಿಂದ ರೈಟ್ ಹೋದರೆ ಬಿಸಿಲೆ ಘಾಟ್. ಇದು ಧರ್ಮಸ್ಥಳ ರೋಡ್ ಇದು. ಸೊ ಬನ್ನಿ ಫಸ್ಟ್ ಈಗ ಹುಡುಗರನ್ನ ನೋಡೋಣ ಎಲ್ಲಿದ್ದಾರಂತ. ಓಹೋ ಸ್ನೇಹಿತರೆ, ಅವನಜ್ಜಿ ಹಿಂಗಿದೆ ನೋಡಿ ಇಲ್ಲಿ ರೋಡು, ಮಳೆ, ಗಾಡಿಗಳು ಹಿಂಗೆ ಲೈನ್ ಅಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಕಾರ್ಗಳು. ಅಯ್ಯೋ, ಈ ಥರ ಮಳೇಲಿ ಓಡಿಸೋದೇ ಒಂಥರ ಇದು ಏನೋ ಖುಷಿ ಒಪ್ಕೊಳ್ತೀನಿ ಸ್ನೇಹಿತರೆ. ಕ್ಯಾಮ್ರಾಗೆ ಏನಾದರೂ ನೀರು ಬಿದ್ದರೆ ಹೋಯ್ತು ಕ್ಯಾಮ್ರಾಗೆ ನೀರು ಬೀಳ್ತಾನೆ ಇದೆ ಅಂದ್ಕೊಳ್ತೀನಿ. ಸೊ ಕ್ಯಾಮ್ರಾ ತೆಗ್ದಿಡ್ಬೇಕಂದ್ರೆ ಈಗ ಕಷ್ಟ. ಸೊ ಬಿಡಿ, ಸ್ವಲ್ಪ ಸೇಫ್ಟಿ ಮಾಡಿದ್ದೀನಿ ಕ್ಯಾಮ್ರಾಗೆ. ಜಾಸ್ತಿನೇ ಆಗೋಯ್ತಲ್ಲ ಸ್ನೇಹಿತರೆ. ಅಲ್ಲೇ ಎಲ್ಲಾದರೂ ನಿಂತ್ಕೊಬಿಡ್ಬೇಕಾಗಿತ್ತು ನಾನು. ಮುಂದೆ ಇವಾಗ ಎಲ್ಲಾದರೂ ಅಂಗಡಿ ಇದ್ದರೆ ನಿಂತ್ಕೊಬಿಡ್ಬೇಕು, ಇಲ್ಲಾಂದರೆ ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡ್ಕೊಂಡು ಓಡಿಸ್ಬೇಕು. ಇಲ್ಲಿ ಓವರ್ಟೇಕು ಮಾಡೋಕ್ಕಾಗಲ್ಲ ಇಲ್ಲಿ ಈ ರೋಡ್ಗಳಲ್ಲಿ. ಓಹ್ ಶಿಟ್, ಹೆಂಗಿದೆ ನೋಡಿ ಮಳೆ. ಮಾನ್ಸೂನ್ ರಾಗ ಹಾಡ್ತಿದೆ ಮಳೆ. ಸ್ನೇಹಿತರೆ, ಇನ್ನು ನಾವು ಯಾರೂ ತಿಂಡಿನೂ ಮಾಡಿಲ್ಲ. 12 ಗಂಟೆ ಆಗ್ತಾ ಬರ್ತಾ ಇದೆ, ತಿಂಡಿನೂ ಮಾಡಿಲ್ಲ, ಹೊರಟ್ಬಿಟ್ಟಿದ್ದೀವಿ ನಾವು. ಯಾವುದಾದ್ರೂ ಒಂದು ಅಂಗಡಿ ಏನಾದರೂ ಸಿಕ್ಕಿದ್ರೆ ಸಾಕು, ನಿಂತ್ಕೊಬಿಡ್ತೀನಿ. ಇವಾಗ ಆಗ್ತಿಲ್ಲ ಹೊಡಿಯೋಕ್ಕೆ ಮಳೆಯಲ್ಲಿ. ನಾನು ರೈನ್ ಪ್ಯಾಂಟ್ ತಂದಿಲ್ಲ, ತುಂಬ ತಪ್ಪು ಕೆಲಸ ಮಾಡಿಕೊಂಡೆ ನಾನು. ಏನು ಹೇಳಿ, ರೈನ್ ಪ್ಯಾಂಟ್ ತಂದಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ ನಾನು. ಆರಾಮಾಗಿ ಹೊಡ್ಕೊಂಡು ಹೋಗುವೆ. ರೈನ್ ಪ್ಯಾಂಟ್ ಒಂದು ತೊಗೊಂಬರ್ಬೇಕಾಗಿತ್ತು ನಾನು. ನನ್ನ ಬುದ್ಧಿಗಿಷ್ಟು. ಮಳೆ ಬರ್ತಾಯಿದ್ರೆ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ರೋಡು, ಈ ಹಸಿರು, ಈ ಗಿಡ ಮರ, ರೋಡು. ನಾನು ಮಳೇಲಿ ನೆನಿತಿದ್ದೀನಿ, ಇಷ್ಟೊಂದು ರಿಸ್ಕ್ ತೊಗೋತಿದ್ದೀನಿ ಅಂದ್ರೂ ಏನೋ ಒಂಥರ ಖುಷಿ ನನಗೆ ಈ ರೀತಿ ವಾತಾವರಣ ನೋಡೋಕ್ಕೆ. ನನಗೆ ನಮ್ಮ ಹುಡುಗರು ನನ್ನ ಪ್ರಕಾರ ಇದ್ರೆ ಹಿಂದೆ ಇರ್ತಾರೆ, ಇಲ್ಲಾಂದರೆ ಮುಂದೆ ಹೊಟ್ಟೋಗಿರ್ತಾರೆ. ಅವರು ರೈನ್ ಗೇರ್ ಏನೂ ಹಾಕ್ಕೊಂಡಿಲ್ಲ, ಬ್ಯಾಗಲ್ಲಿ ಇಟ್ಕೊಂಡಿದ್ರು. ಮೋಸ್ಟ್ಲಿ ಇಂಥ ಮಳೇಲಿ ಅವರು ಗಾಡಿ ಹೊಡಿಯೋಕ್ಕಾಗಲ್ಲ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಹಿಂದೆನೇ ಇರ್ತಾರೆ, ಇಲ್ಲ ರೈನ್ ಗೇರ್ ಹಾಕ್ಕೊಂಡು ಮುಂದೆ ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅಲ್ಲೊಂದು ಅಂಗಡಿ ಇತ್ತು, ನಿಂತ್ಕೋಬೇಕಾಗಿತ್ತು ನಾನು. ತುಂಬ ದೊಡ್ಡ ತಪ್ಪು ಕೆಲಸ ಮಾಡಿದೆ ಸ್ನೇಹಿತರೆ. ಸ್ವಲ್ಪ ಮಳೆ ಬಿಡುವು ಕೊಟ್ಟಿದೆ ಸ್ನೇಹಿತರೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ ಈಗ, ಅಷ್ಟು ಮಳೆ ಇಲ್ಲ. ಈಗ ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಬಟ್ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಇವರು ನನಗಿಂತ ಮುಂದೆ ಇದ್ದಾರೆ, ಯಾಕಂದರೆ ನನಗಿಂತ ಮುಂಚೆ ಹೊರಟಿರೋದು ಇವರು. ನನಗಿಂತ ಮುಂದೆ ಇರಬೇಕು ನಾನು ಅಂದ್ಕೊಳ್ಳೋದು. ಇಲ್ಲ ಇನ್ನೂ ನನ್ನ ಹಿಂದೆನೇ ಎಲ್ಲಾದರೂ ಮಳೆ ಅಂತ ನಿಂತ್ಕೊಂಡಿದ್ರೆ ನಾನು ಏನಿಲ್ಲ, ನಾನು ಮುಂದೆ ಹೋಗಿರ್ತೀನಿ, ಅವರು ನಾನು ಹಿಂದೆ ಬರ್ತಾರೆ ಅಷ್ಟೇ. ಆ್ಯಕ್ಚುಲಿ ಧರ್ಮಸ್ಥಳ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ. ನಿನ್ನೆ ಬಿಸಿಲೆಯಿಂದ ಬಂದಾಗ ಕುಕ್ಕೆಗೆ 7:30 ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಇವತ್ತು ಕುಕ್ಕೆಲ್ಲೇ ಉಳ್ಕೊಳ್ಳೋಣ, ಲೇಟ್ ಆಗಿದೆ, ಇಲ್ಲಿಂದ ಪುನಃ ಗಾಡಿ ಓಡ್ಸೋಕ್ಕಾಗಲ್ಲ, ಎಲ್ಲರಿಗೂ ಸ್ಟ್ರೈನ್ ಆಗಿತ್ತು. ಇಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಆದ್ವಿ, ಇಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡು ರೂಮ್ ಮಾಡಿದ್ವಿ. ಸೊ ಹೆಂಗೂ ರೂಮ್ ಮಾಡಿದ್ವಿ, ಬಿಡು ನಾಳೆ ಹೆಂಗೂ ಇಲ್ಲೇ ಬೇಗ ಹೊರಡ್ತೀವಲ್ಲ ಅಂದ್ಕೊಂಡಿದ್ವಿ. ಸೊ ಅದರಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಹೋಗೋಣ, ಹತ್ತಿರ ಅಲ್ವಾ ಇಲ್ಲಿಂದ ಒಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಬೀಳ್ಬೋದು ಅಷ್ಟೇ ಅಂತ ಹೇಳಿದ್ರು. ಸೊ ಅದಕ್ಕೆ ಆಯಿತು ಅಂದ್ಕೊಂಡು ನಾವು ಹೊರಡ್ತಾ ಇರೋದು. ಇಲ್ಲ ಅಂದಿದ್ರೆ ಸ್ನೇಹಿತರೆ, ನಿನ್ನೆ ನಾವೇನಾದರೂ ಬಿಸಿಲೇ ಘಾಟು ಬೇಗ ನೋಡ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಿದ್ರೆ ನಾವು ನಿನ್ನೆ ರಾತ್ರಿನೇ ಮೈಸೂರಿಗೆ ಹೊರಡ್ತಾ ಇದ್ವಿ. ನಮ್ಮ ಪ್ಲ್ಯಾನಲ್ಲಿ ಇದ್ದಿತ್ತು 7:30 ಕುಕ್ಕೆ ಸುಬ್ರಹ್ಮಣ್ಯ ಬಿಡಬೇಕು ಅಂತ. ಬಟ್ 7 ಗಂಟೆಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರಿಂದ ಪ್ಲ್ಯಾನ್ ವಾಸ್ ಚೇಂಜ್ಡ್ ಕಂಪ್ಲೀಟ್ಲಿ. 1 hour 2 hour ಲೇಟ್ ಆದರೆ ಪ್ಲ್ಯಾನೇ ಚೇಂಜ್ ಅಲ್ಲಿ. ಸೊ ನೋಡಿ ಪುನಃ ಮಳೆ ಶುರುವಾಗಿದೆ. ಸುಂಕದ ಕಟ್ಟೆ, ಊರ ಹೆಸರು ಸುಂಕದ ಕಟ್ಟೆ ಅಂತೆ. ಹೆಂಗಿದೆ ನೋಡಿ. ಎಲ್ಲಾದರೂ ಹಾಕೋಣ ಗಾಡಿ, ಈಗ ಹಾಕಲೇಬೇಕು. ಈ ಥರ ಮಳೇಲಿ ಗಾಡಿ ಓಡಿಸ್ಬೇಕಂದ್ರೆ ಕಷ್ಟ ಇದೆ. ಕಂಪ್ಲೀಟ್ ರೈನ್ ಗೇರ್ ಇರಬೇಕು. ಇವಾಗ ನಾನೇನು ಪ್ಯಾಂಟ್ ತಂದಿಲ್ಲ, ಆ ಪ್ಯಾಂಟು ಇದ್ದಿದ್ರೆ ನನಗೇನೂ ಅನ್ನಿಸ್ತಾ ಇರಲಿಲ್ಲ. ಅಪ್ ಟು ಧರ್ಮಸ್ಥಳ ಹಿಂಗೆ ಮಳೆ ಬಂದಿದ್ರು ನಾನು ಗಾಡಿ ಓಡಿಸ್ಕೊಂಡು ಹೋಗುವೆ. ಬಟ್ ಆಗಲ್ಲ. ಈಗ ಮಳೆ ಬೀಳ್ತಿದ್ರು ಸುಬ್ರಹ್ಮಣ್ಯದಲ್ಲಿ, ಕಾವು ಸಿಕ್ಕಾಪಟ್ಟೆ ಇತ್ತು ನಮಗೆ, ಬೆವರು ಸಿಕ್ಕಾಪಟ್ಟೆ.
ನನಗೆ ಯಾಕೋ ಡೌಟ್ ಹೊಡಿತಿದೆ, ಅವ್ರು ನನಗಿಂತ ಹಿಂದೆ ಇದ್ದಾರೆ, ಎಲ್ಲೋ ಮಳೇಲಿ ಸಿಗಾಕೊಂಡಿದ್ದಾರೆ ಅವರು. ನಾನು ಹೇಳ್ದೆ ಬಡ್ಡದವಾ ರೇನ್ ಗೇರ್ ಹಾಕ್ಕೊಳ್ರು, ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಅಂತ. ಸೆಕೆ ಹೊಡಿತಿದ್ದೆ ನನಗೆ, ನಾನು ಹಿಂಗೆ ಬರ್ತೀನಿ ಅಂದರು. ಆಯಿತು ಕಣ್ರಪ್ಪ ಅಂದೆ ಅಷ್ಟೇ. ಮಳೆ ಜೋರಾಗೋಯ್ತು, ಮಳೆ ಜೋರಾಗೋಯ್ತು.